ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮತ್ತು ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ರಕ್ಷಿತ್ ಹಾಗೂ ಶ್ರುತಿ ಅವರು. ವೆಲ್ಕಮ್ ಬ್ಯಾಕ್ ಟು ದ ಶೋ. ಓಕೆ, ಬಹಳ ಕ್ಯೂರಿಯಸ್ ಆಗಿ ನನ್ನ ನೋಡ್ತಾ ಇರ್ತಾರೆ. ಯಾಕೆ ಎಲ್ಲಿ ತಪ್ಪು ಮಾಡ್ತಾನೆ ಅಂತ ಹುಡುಕ್ತಾವ್ರು ಇವರು. ಇಲ್ಲಿ ಫಾಸ್ಟ್ ಮಾತಾಡ್ತಾವ, ಇಲ್ಲೋ ತಪ್ಪು ಮಾಡ್ತಾನೆ, ಎಲ್ಲೋ ಎಡತೋ ನೀವು ಏನ್ ಕ್ವೆಶ್ಚನ್ಸ್ ಕೇಳ್ತೀರಾ ಅಂತ ನಾನು ಕಾಯ್ತಾ ಇದ್ದೀನಿ. ಕ್ಯೂರಿಯಸ್ ಆಗಿದ್ದಾರೆ. ಓಕೆ, ಎನಿವೇಸ್, ಸೊ ಬ್ರೇಕ್ ಗಿಂತ ಮುಂಚೆ ನಾವು ಮಾತಾಡ್ಕೊಂತಿದ್ವಿ ದಟ್ ಅನ್ನಾಗ್ ಸರ್ ಒಂದು ಕಥೆನ ಹೇಳ್ತಾರೆ ಅಂತ. ಖಂಡಿತವಾಗ್ಲೂ ಆ ಕಥೆ ನಾವು ಹೇಳಕ್ ಹೋಗಲ್ಲ, ಬಟ್ ಆ ಒಂದು ಸೀನ್ ಎಕ್ಸ್ಪ್ಲೇನ್ ನಾನು ಆ ಪ್ರಾಸೆಸ್ ನ ಹೇಳ್ತಾ ಇದ್ದೀನಿ. ಸೊ ಆಸ್ ಅನ್ ಆಕ್ಟರ್ ಅವರು ಸಖತ್ ರಿಹರ್ಸಲ್ಸ್ ಮಾಡ್ತಾರೆ. ನಾವೆಲ್ಲ ಈಗ ಕೂಡ ನಾವು ಒಂದು ಡೈಲಾಗ್ ಕೊಟ್ಟರೆ, ಒಂದು ಡೈಲಾಗ್ ಶೀಟ್ ಕೊಟ್ಟರೆ, ವಿ ರೀಡ್ ಇಟ್ ಮ್ಯಾಕ್ಸಿಮಮ್ 2-3 ಟೈಮ್ಸ್ ಅಂಡ್ ಆಮೇಲೆ ಸರಿ ಓಕೆ ಹಾ ಶಾರ್ಟ್ ಅಲ್ಲಿ ಮಾಡ್ಬಿಡೋಣ, ಡೈರೆಕ್ಟರ್ಗೆ ಓಕೆ ಅಂದ್ರೆ ನಮಗೆ ಓಕೆ. Anand sir is not like that. Anand sir has a certain standard, certain graph that he set for himself. ಅವರೇ ಒಂದು ಕ್ಯಾರೆಕ್ಟರ್ನ ಹಿಂಗೆ ಕಡ್ಕೊಂಡು ಹೋಗಬೇಕು, ಇಮೋಷನಲ್ ಮೂಮೆಂಟ್ಸ್ ಇದು ಇಲ್ಲಿ ಹಿಂಗೆ ರಿಯಾಕ್ಟ್ ಮಾಡಬೇಕು ಅಂತದ್ದು ಅವ್ರ ಮೈಂಡಲ್ಲೇ ಅವ್ರು ಫಿಕ್ಸ್ ಆಗಿರ್ತಾರೆ. ಪ್ರತಿ ಶಾರ್ಟ್ ಮುಂಚೆ ಒಂದು 10 ಸಲ 20 ಸಲ ಅವ್ರು ರಿಹರ್ಸ್ ಮಾಡ್ತಾನೆ ಇರ್ತಾರೆ, which is very surprising for a veteran actor like him. ಒಂದು ಎಕ್ಸ್ಪೀರಿಯನ್ಸ್ ಆಕ್ಟರ್ ಇದು ಇಷ್ಟೊಂದು ರಿಹರ್ಸಲ್ಸ್ ಮಾಡ್ತಾರಾ ಅಂತ ನನಗಂತೂ ತುಂಬಾ ಆಶ್ಚರ್ಯ. ಕೆಲವೊಮ್ಮೆ ನಮ್ಗೆ ಭಯ ಆಗುತ್ತೆ, ನಾವೊಂದು 25-30 ವರ್ಷದ ನಂತರ ನಾವು ಇಷ್ಟು ಸೀರಿಯಸ್ ಆಗಿ ಇರ್ತೀವ. ದಟ್ ಇಸ್ ವೆರಿ ಟ್ರೂ. ಅಷ್ಟು ವರ್ಷ ಆದ್ಮೇಲೆ ಇದು ಮಾಡಿ ಒಂದೇ ಕೆಲಸ ಮಾಡಿ ಬೋರ್ ಆಗಿರ್ತಾರೆ. ಬಟ್ ಇಷ್ಟು ವರ್ಷ ಆದ್ಮೇಲೆ ಕೂಡ ಅವ್ರು ಅಷ್ಟೊಂದು ಡೆಡಿಕೇಟ್ ಮಾಡ್ತಾರೆ ಒಂದು ಸಿನಿಮಾಗ್ ಮಾತ್ರ ಅಲ್ಲ, ಪ್ರತಿಯೊಂದು ಸೀನ್ಗೂ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ. ಹೌದು. ಅಂಡ್ ಅದು ಮಾತ್ರ ಅಲ್ಲ, ನಾನೊಂದು ಚಿಕ್ಕ ಮಗು ತರ, ಒಳ್ಳೆ ಚಿಕ್ಕ ಮಗು ತರ ಅವ್ರು ಹೇಳೋ ಕಥೆಗಳೆಲ್ಲ ಕೇಳ್ತಾ ಕೂತಿದ್ದೆ. ಸೊ ಆನ್ ಸ್ಕ್ರೀನ್ ಅಂಡ್ ಆಫ್ ಸ್ಕ್ರೀನ್ ಐ ವಾಸ್ ದ ಸೇಮ್. ನನಗೇನು ಇಟ್ ವಾಸಂಟ್, ಐ ವಾಸ್ ಜಸ್ಟ್ ಲೈಕ್ ಅ ಸ್ಮಾಲ್ ಚೈಲ್ಡ್ ಇನ್ ಫ್ರಂಟ್ ಆಫ್ ಹಿಮ್. ಸೊ ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಹಿ ಇಸ್ ಕಂಪ್ಲೀಟ್ಲಿ ಆಪೋಸಿಟ್ ಆಫ್ ದ ಕ್ಯಾರೆಕ್ಟರ್ ವಾಟ್ ಇಸ್ ಪ್ಲೇಯಿಂಗ್. ವೆಂಕೋ ಬ್ರೋ ನಾವು ಕ್ಯಾರೆಕ್ಟರ್ ಏನು ಪ್ಲೇ ಮಾಡ್ತಾ ಇದ್ದಾರೆ, ಅದಲ್ಲಿ ವೆಂಕೋ ಬ್ರೋಗೆ ಅಲ್ಝೈಮರ್ಸ್ ಇದೆ, ಮೆಮೊರಿ ಪ್ರಾಬ್ಲಮ್. ಇವ್ರದ್ದು ಏನಂದ್ರೆ ಎಕ್ಸ್ಟ್ರಾರ್ಡಿನರಿ ಮೆಮೊರಿ. 25 ವರ್ಷದ ಹಿಂದೆದು ಸಿನಿಮಾ ಬಗ್ಗೆ ಕಥೆ ಹೇಳ್ಬೇಕಾದ್ರೆ ಅದ್ರಲ್ಲಿ ಒಂದು ಡೈಲಾಗ್ ಇದ್ರೆ ಆ ಡೈಲಾಗ್ ಹಂಗೆ ಹೇಳ್ತಾರೆ ಅವರು, ಪಕ್ಕ ಹಂಗೆ ಡೈಲಾಗ್ ಹೇಳ್ತಾರೆ. ನಮ್ಗೆ ನನ್ನ ಪ್ರಾಬ್ಲಮ್ ಏನಂತಂದ್ರೆ, ನಾನು ಬೆಳಿಗ್ಗೆ ಒಂದು ಸೀನ್ ಮಾಡಿದ್ರೆ ಮಧ್ಯಾಹ್ನ ಇನ್ನೊಂದು ಸೀನ್ ಮಾಡಕ್ ಹೋಗ್ಬೇಕಾದ್ರೆ ಬೆಳಿಗ್ಗೆ ಸೀನ್ ನೆನಪೋಗಿರುತ್ತೆ, ನನಗೆ ಡೈಲಾಗ್ಸ್ ಎಲ್ಲ ನೆನಪೋಗಿರುತ್ತೆ. ಸೊ ನಂಗೆ ಸಂಜೆ ಬಂದು ಓಕೆ ಆ ಸಿನಿಮಾ ಡೈಲಾಗ್ ಚೆನ್ನಾಗಿದೆ ಅಂತ ಇನ್ನೊಮ್ಮೆ ರಿಪೀಟ್ ಮಾಡಿ ಹೇಳಿದ್ರೆ ನಂಗೆ ನೆನಪಿರಲ್ಲ. ಅವರಿಗೆ 20-25 ಇಯರ್ಸ್ ಎಲ್ಲ ಸಿನಿಮಾಗಳ ಡೈಲಾಗು ನೆನಪಿದೆ. ಕೆಲವೊಂದು ಸಿನಿಮಾ ಅವರಿಗೆ ನಂಗೆ ಮಾಡಕ್ಕೆ, ಅದು ಸಿನಿಮಾ ನಂಗೆ ತುಂಬಾ ಮಾಡಕ್ಕೆ ಇಷ್ಟ ಇರಲಿಲ್ಲ, ನಾನು ಆಮೇಲೆ ಒಪ್ಕೊಂಡ್ಬಿಟ್ಟೆ ಅಂತ ಮಾಡಿದೆ. ಆ ಥರ ಸಿನಿಮಾಗಳು ಅಷ್ಟೇ, ಅದ್ರ ಡೈಲಾಗ್ಸ್ ಎಲ್ಲ ನೆನಪಿರುತ್ತೆ ಅವ್ರಿಗೆ. ಬಟ್ ಅವ್ರ ಹತ್ರ ಸ್ಟೋರೀಸ್ ಕೇಳಬೇಕು, ತುಂಬಾ ಚೆನ್ನಾಗಿರುತ್ತೆ ಕೇಳಕ್ಕೆ. ನಿಜವಾಗ್ಲೂ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವರೊಂದು ಎಕ್ಸ್ಪೀರಿಯನ್ಸ್ಗೆ ನಿಜವಾಗ್ಲೂ ಅವ್ರ ಮೈಂಡ್ಗೆ ಹೋಗ್ಬಿಟ್ಟು ನಾವು ಸೇರ್ಕೋಬೇಕು ಅಂತ ಅನ್ಸಲ್ವಾ? ಹೌದೌದು, ವಿಜುವಲಿ ನೋಡಬೇಕು ಅಂತ. ವಿಜುವಲಿ ಹೇಗಿರುತ್ತೆ ಅವ್ರ ಮೈಂಡ್, ಹೇಗೆ ವರ್ಕ್ ಮಾಡುತ್ತೆ ಅಂತ. ದಟ್ಸ್ ನೈಸ್. ಓಕೆ, ಸೊ ಲೊಕೇಶನ್ಸ್ ಬಗ್ಗೆ ಮಾತಾಡೋಣ. ಎಲ್ಲೆಲ್ಲಿ ಶೂಟ್ ಮಾಡಿ? ಪ್ರೈಮರ್ಲಿ ಬೆಂಗಳೂರು. ಸೊ ಬೆಂಗಳೂರ್ದು ಒಂದಿಷ್ಟು ದೃಶ್ಯಗಳು ನೀವು ಈ ಸಿನಿಮಾದಲ್ಲಿ ನೋಡ್ತೀರಾ, ನೈಟ್ ಅಲ್ಲಾಗ್ಲಿ ಡೇ ಅಲ್ಲಾಗ್ಲಿ. ಐ ಥಿಂಕ್ ಯು ಸಿ ಅ ಲಾಟ್ ಆಫ್ ಬ್ಯಾಂಗ್ಳೂರ್ ಬಿಕಾಸ್ ಈ ಸರ್ಚ್, ಈ ಹುಡುಕಾಟ ಐ ಥಿಂಕ್ ಇಸ್ ಅ ಮೇಜರ್ ಪಾರ್ಟ್ ಆಫ್ ದ ಫಿಲ್ಮ್. ಸಿ ಇಟ್ಸ್ ಅ ವೆರಿ ರಿಯಲಿಸ್ಟಿಕ್ ಫಿಲ್ಮ್. ಆಮೇಲೆ ಸಿನಿಮಾದಲ್ಲಿ ಇಟ್ಸ್ ಮೋರ್ ಆಫ್ ತಂದೆ ಮಗಂದು ರಿಲೇಶನ್ಶಿಪ್ ಆಗಲಿ ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ ಮೇಲೆ ಆಧಾರಿತವಾಗಿರುವಂತಹ ಸಿನಿಮಾ, ಅಥವಾ ಮೆಮೊರೀಸ್ ಮೇಲೆ ಆಧಾರಿತವಾಗಿರುವಂತಹ ಸಿನಿಮಾ. ನಿಮಗೆ ಸಿನಿಮಾ ನೋಡ್ಬೇಕಾದ್ರೆ ಬಹಳಷ್ಟು ವಿಷಯಗಳು ನೀವು ಮನೆಗೆ ವಾಪಸ್ ತಗೊಂಡು ಹೋಗ್ತೀರಾ. ಅಂದ್ರೆ ನಿಮ್ ಲೈಫ್ ಇದೆ, ಸಿನಿಮಾದಲ್ಲಿರೋ ಬಿಟ್ಟು ನಿಮ್ ಲೈಫ್ ಇದೆ, ಯಾವುದೋ ಒಂದು ಮೆಮೊರಿ ನಿಮ್ಗೆ ವಾಪಸ್ ನೆನಪು ಬಂದು ಅದನ್ನ ಮನೆ ತಗೊಂಡು ಹೋಗ್ತೀರಾ ನೀವು. ಐ ಥಿಂಕ್ ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಸೊ ಇಲ್ಲಿ ನಾವು ನಮ್ಮ ಸಿನಿಮಾಗೆ ಓಕೆ ನಾವು ಅಲ್ಲಿ ಜೋಗ್ ಫಾಲ್ಸ್ಗೆ ಹೋಗಿ ಒಂದು ಒಳ್ಳೆ ಲೊಕೇಶನ್ ಶೂಟ್ ಮಾಡ್ಬೇಕು, ಆ ಥರದ್ದು ಯಾವುದು ಅವಶ್ಯಕತೆ ಇಲ್ಲ. ಸೊ ರಿಯಲಿಸ್ಟಿಕ್ ಫಿಲ್ಮ್, ರಿಯಲಿಸ್ಟಿಕ್ ಲೊಕೇಶನ್ಸ್ ಅಲ್ಲಿ ನಮ್ಮ ಸೀನಿಗೆ ಏನು ಲೊಕೇಶನ್ಸ್ ಬೇಕೋ ಅಂಥ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ವಿ ಅಷ್ಟೇ. ಆ್ಯಂಡ್ ವಿ ಹ್ಯಾವ್ ಶಾರ್ಟ್ ಇನ್ ಆ್ಯಂಡ್ ಅರೌಂಡ್ ಜಯನಗರ್, ಬಸವನಗುಡಿ, ಈ ಏರಿಯಾದಲ್ಲಿ ಜಾಸ್ತಿ ಶೂಟ್, HMT ಲೇಔಟ್ ಈ ಏರಿಯಾದಲ್ಲಿ ಜಾಸ್ತಿ ಶೂಟ್ ಮಾಡಿದ್ವಿ. ವಿಚ್ ಲುಕ್ಸ್ ಲೈಕ್ ಓಲ್ಡ್ ಬ್ಯಾಂಗ್ಳೂರ್, ಜಾಸ್ತಿ ಯುನೋ ಮಾಡರ್ನೈಸ್ಡ್ ಆಗಿರೋ ಬ್ಯಾಂಗ್ಳೂರ್ ತೋರಿಸ್ತಾ ಇಲ್ಲ. ಇಟ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಒಂದು ಸಿನಿಮಾ. ಸೊ ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆ ಸೆಟಪ್, ರೆಡ್ ಆಕ್ಸೈಡ್ ಫ್ಲೋರ್, ಸೊ ಇದೆಲ್ಲ ನಾವು ಬೆಳೀತಾ ನೋಡಿರೋ ದೃಶ್ಯಗಳು. ಅದನ್ನ ಸೊ ಆ ಥರನೇ ನಾವು ಲೊಕೇಶನ್ಸ್ ಚೂಸ್ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಹೋಗಿದ್ದೀವಿ. ಓಕೆ, ಫ್ಯಾಂಟಾಸ್ಟಿಕ್. ಸೊ ಇನ್ನೂ ಮತ್ತಷ್ಟು ಮಾತಾಡೋಣ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ರೆಡಿ ಆಗಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಮೆಲ್ಲರಿಗೋಸ್ಕರ ನೋಡುವ. ಈ ಸಂಜೆಗೆ ಆಬಾನನು ತಾರೆ ಜೊತೆ ಸೇರಿ ಅಲಂಕರಿಸಲೇ, ನೀ ಮರೆತಿರುವ ಕಥೆಯೊಂದನು
ಅಲಂಕರಿಸಲೇ